ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ, ಅವ್ರ ಜೊತೆ ವಿಲೀನ ಆಗ್ಬಿಟ್ಟಿದ್ದಾರೆ. ರಾತ್ರಿ ಒಂದೇ ವಿರೋಧ ಪಕ್ಷ, ಅವ್ರಿಗೆ ಸೋಲ್ತೀವಿ ಅಂತ ಭಯ ಶುರುವಾಗಿದೆ. ಯಾರಿಗೆ ಕಾಂಗ್ರೆಸ್ ತರ ವಿಲೀನ ಆಗಿದ್ರು ಕಣ್ರಿ. ಈಗ ಯಾರು ಸೋಲ್ತಾರೋ ಗೆಲ್ತಾರೋ ಕಾಂಗ್ರೆಸ್ ಇರೋಣ ಇಲ್ಲಿ. ಈಗ ನಾವೇನೋ ವಿಲೀನ ಆಗ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಲ್ಲಿ ಏರ್ನೆಲ್ಲ ಟೆಂಟುಗಳೆಲ್ಲ ಕಿತ್ಕೊಂಡು ಕಳಿಸ್ತಾ ಇದ್ದೀರಲ್ಲ ಬಿ ಜೆ ಪಿಗೆ. ನಿಮ್ಮಲ್ಲಿರೋ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ. ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಶಿವಕುಮಾರ್ ಇಬ್ಬರಿಗೂ ಹೇಳ್ತೀನಿ, ಅಯ್ಯೋ ದೇವೇಗೌಡರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿನ ನಾನೇ ಹೋಗು ಅಂತ ಹೇಳಿದ್ದೀನಿ ಅಂತ ಹೇಳೋರಂತ ನೆನ್ನೆ ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋರಲ್ವಾ? ಯಾತಕ್ಕೆ ಹೋಗೋಕ್ಕೆ ಕೇಳಿದ್ರು ನಮಗೆ ದೇವೇಗೌಡರು? 60 ವರ್ಷದ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ನ ನಂಬಿ ಅವ್ರು ಯಾವ ಒಂದು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಿದರು. ಕಳೆದ 2018ರಲ್ಲಿ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಲ್ಲಪ್ಪ. ಕೊಟ್ಟು ಕೊಡುಗೆ ಏನು ನಮಗೆ? ಕೊಟ್ಟು ಕೊಡುಗೆ ಏನು ಕೊಟ್ರಿ ನೀವು? ಪ್ರಧಾನಮಂತ್ರಿ ಇದ್ದಾಗ ಪ್ರಧಾನಮಂತ್ರಿಗಳು ಮುಂದಿನ 3 ವರ್ಷ ನೀನೇ ಮುಖ್ಯಮಂತ್ರಿ ಇರ್ತೀಯ, ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು ನನಗೆ. ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಹೊಸ್ದಾಗಿ ಓದ್ತಾಗ ಅಂತ ಹೇಳಿದ್ರು. ನಾನು ನಿಮ್ಮನ್ನು ನಂಬಿ ನಮ್ಮನ್ನು ಕುತ್ತಿಗೆ ಕೂದಿರಲ್ಲ, ಅದಕ್ಕೆ ನಿಮ್ಮ ಜೊತೆ ಇನ್ನೂ ಇರಬೇಕಾ? ನಾನು ಇನ್ನೂ ಚಾಕು ಹಾಕ್ಸ್ಕೊಳ್ಳೋದಕ್ಕೆ? ಈ ಚುನಾವಣೆ ಆಗಲಿ, ಆಮೇಲೆ ಉತ್ತರ ಕೊಡೋಣ ಇದಕ್ಕೆಲ್ಲ. ಕನಿಷ್ಠ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿಲ್ಲ, ಅವ್ರ ಜೊತೆ ವಿಲೀನ ಆಗ್ಬಿಟ್ಟಿದ್ದಾರೆ. ರಾತ್ರಿ ಒಂದೇ ವಿರೋಧ ಪಕ್ಷ, ಅವ್ರಿಗೆ ಸೋಲ್ತೀವಿ ಅಂತ ಭಯ ಶುರುವಾಗಿದೆ. ಯಾರಿಗೆ ಕಾಂಗ್ರೆಸ್ ತರ ವಿಲೀನ ಆಗಿದ್ರು ಕಣ್ರಿ. ಈಗ ಯಾರು ಸೋಲ್ತಾರೋ ಗೆಲ್ತಾರೋ ಕಾಂಗ್ರೆಸ್ ಇರೋಣ ಇಲ್ಲಿ. ಈಗ ನಾವೇನೋ ವಿಲೀನ ಆಗ್ತಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ, ನೀವೇನು ಮಾಡ್ತಾ ಇದ್ದೀರಿ? ಕಾಂಗ್ರೆಸ್ಸಲ್ಲಿ ಏರ್ನೆಲ್ಲ ಟೆಂಟುಗಳೆಲ್ಲ ಕಿತ್ಕೊಂಡು ಕಳಿಸ್ತಾ ಇದ್ದೀರಲ್ಲ ಬಿ ಜೆ ಪಿಗೆ. ನಿಮ್ಮಲ್ಲಿರೋ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ. ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಶಿವಕುಮಾರ್ ಇಬ್ಬರಿಗೂ ಹೇಳ್ತೀನಿ, ಅಯ್ಯೋ ದೇವೇಗೌಡರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿನ ನಾನೇ ಹೋಗು ಅಂತ ಹೇಳಿದ್ದೀನಿ ಅಂತ ಹೇಳೋರಂತ ನೆನ್ನೆ ಇಲ್ಲೆಲ್ಲ ನಿಮ್ಮ ಮುಂದೆ ಹೇಳೋರಲ್ವಾ? ಯಾತಕ್ಕೆ ಹೋಗೋಕ್ಕೆ ಕೇಳಿದ್ರು ನಮಗೆ ದೇವೇಗೌಡರು? 60 ವರ್ಷದ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ನ ನಂಬಿ ಅವ್ರು ಯಾವ ಒಂದು ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಧ್ವನಿಗೂಡಿಸಿ ಕೆಲಸ ಮಾಡಿದರು. ಕಳೆದ 2018ರಲ್ಲಿ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಲ್ಲಪ್ಪ. ಕೊಟ್ಟು ಕೊಡುಗೆ ಏನು ನಮಗೆ? ಕೊಟ್ಟು ಕೊಡುಗೆ ಏನು ಕೊಟ್ರಿ ನೀವು? ಪ್ರಧಾನಮಂತ್ರಿ ಇದ್ದಾಗ ಪ್ರಧಾನಮಂತ್ರಿಗಳು ಮುಂದಿನ 3 ವರ್ಷ ನೀನೇ ಮುಖ್ಯಮಂತ್ರಿ ಇರ್ತೀಯ, ರಾಜೀನಾಮೆ ಕೊಟ್ಟು ಬಾ ಅಂತ ಕರೆದ್ರು ನನಗೆ. ಬೆಳಗ್ಗೆ ರಾಜೀನಾಮೆ ಕೊಡು, ಮಧ್ಯಾಹ್ನ ಹೊಸ್ದಾಗಿ ಓದ್ತಾಗ ಅಂತ ಹೇಳಿದ್ರು. ನಾನು ನಿಮ್ಮನ್ನು ನಂಬಿ ನಮ್ಮನ್ನು ಕುತ್ತಿಗೆ ಕೂದಿರಲ್ಲ, ಅದಕ್ಕೆ ನಿಮ್ಮ ಜೊತೆ ಇನ್ನೂ ಇರಬೇಕಾ? ನಾನು ಇನ್ನೂ ಚಾಕು ಹಾಕ್ಸ್ಕೊಳ್ಳೋದಕ್ಕೆ? ಈ ಚುನಾವಣೆ ಆಗಲಿ, ಆಮೇಲೆ ಉತ್ತರ ಕೊಡೋಣ ಇದಕ್ಕೆಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.